ಮುಗಿತು, ಶ್ರಾವಣ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭ. ನಾಳೆ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ KR ಮಾರ್ಕೆಟ್ನಲ್ಲಿ ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಜನರು. ನಗರದ ಎಲ್ಲ ಜನರು ಕೂಡ KR ಮಾರ್ಕೆಟ್ನಲ್ಲಿ ಒಂದು ರೀತಿಯಲ್ಲಿ ಜಮಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ, ಸಾವಿರಾರು ಗಟ್ಟಲೆ ಜನ ಬೆಳ್ಳಂಬೆಳಗ್ಗೆನೆ KR ಮಾರ್ಕೆಟ್ನಲ್ಲಿ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಪ್ರತಿಯೊಂದರ ಪರ್ಚೇಸ್ಗೆ ಮುಗಿಬಿದ್ದಿದ್ದಾರೆ. ಯಾಕಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಡ್ಲಿಕ್ಕೆ ಜನರು ಸಜ್ಜಾಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಆಷಾಢ ಮುಗಿದು ಶ್ರಾವಣ ಬಂದ ತಕ್ಷಣ ಪ್ರಾರಂಭ ಆಗೋದು ಮೊದಲನೇ ಹಬ್ಬನೇ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು. ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ನಗರದ ಎಲ್ಲಾ ಜನರು ಕೂಡ ಭರ್ಜರಿಯಾಗಿ ಪರ್ಚೇಸ್ ಮಾಡಿ ಒಂದಿಷ್ಟು ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅಥವಾ ದೇವಿಯ ಅಲಂಕಾರಕ್ಕೆ ಅಥವಾ ದೇವಿಯ ಪೂಜೆಗೆ ಬಳಸುವಂತಹ ಹೂವನ್ನಾಗಿರ್ಬೋದು ಅಥವಾ ಆಕೆಯ ಅಂದರೆ ತಾಯಿ ವರಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ವಿಶೇಷವಾದ ಅಡುಗೆ ಮಾಡಲಿಕ್ಕೆ ತರಕಾರಿ ಹಣ್ಣುಗಳನ್ನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಜನರು ಮಾರ್ಕೆಟ್ನಲ್ಲಿ ಮುಗಿಬಿದ್ದಿರುವಂಥದ್ದು. ಅಂದರೆ ಬೆಲೆ ಏರಿಕೆ ಆಗಿದೆ. ಆಷಾಢ ಮುಗಿತಾ ಇದ್ದಂಗೆ, ಶ್ರಾವಣ ಪ್ರಾರಂಭ ಆಗ್ತಿದ್ದಂಗೆ ಬೆಲೆ ಏರಿಕೆ ಆಗಿರುತ್ತೆ. ಅದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂತಂದರೆ ಭಾರಿ ಪರ್ಚೇಸ್ ನಡೆಯುವಂಥದ್ದು, ಭಾರಿ ಒಂದು ರೀತಿಯಲ್ಲಿ ದುಬಾರಿ ದುನಿಯಾ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗಿರುತ್ತೆ. ಬಾಳೆ ದಿಂಡಿರ್ಬೋದು ಅಥವಾ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಹಿಂದಿನ ದರಗಳಿಗೆ ಹೋಲಿಸ್ಕೊಂಡ್ರೆ ಪ್ರಸ್ತುತ ದರ ಸಾಕಷ್ಟು ಏರಿಕೆ ಆಗಿರುತ್ತೆ. ಇನ್ನು ಹೂವನ್ನ ನಾವು ನೋಡ್ತೀವಿ ಅಂತಂದರೆ ಹೂವಿನ ಬೆಲೆ ಸಾಕಷ್ಟು ಏರಿಕೆ ಆಗಿರುತ್ತೆ. ಅದರಲ್ಲೂ ಹೂವಿನ ದರ KG ಗಟ್ಟಲೆ ನೋಡ್ತಾ ಹೋದರೆ ಸಾವಿರಾರು ರೂಪಾಯಿಗಳ ಸಂಖ್ಯೆಯಲ್ಲಿ ಮಾತ್ರ ಸಿಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಅಂದರೆ ರೂಪಾಯಿಗಳಲ್ಲಿ ಹೂವಿನ ದರ ನಮಗೆ ಟಚ್ ಮಾಡಲಿಕ್ಕೂ ಕೂಡ ಸಿಗಲ್ಲ. ಆದರೂ ಕೂಡ ಒಂದು ರೀತಿಯಲ್ಲಿ KR ಮಾರ್ಕೆಟ್ನಲ್ಲಿ ಜನರು ಮುಗಿಬಿದ್ದು ಪರ್ಚೇಸನ್ನು ಮಾಡ್ತಾ ಇರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ KR ಮಾರ್ಕೆಟ್ನಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿರುವಂಥದ್ದು. ಹಾಗೆಯೇ ಮಾರ್ಕೆಟ್ಗೂ ಕೂಡ ವಿಶೇಷವಾದ ಹೂಗಳನ್ನು ಕೂಡ ಗ್ರಾಹಕರಿಗೆ ಮಾರಬೇಕು ಅನ್ನುವಂಥ ಕಾರಣಕ್ಕೆ ಮಾಲೀಕರು ತಂದು ಮಾರಾಟ ಮಾಡ್ತಿರುವಂಥದ್ದು. ಬೆಳ್ಳಂಬೆಳಗ್ಗೆಯಿಂದಲೇ ನಾಳೆ ಇರುವಂತಹ ವರಮಹಾಲಕ್ಷ್ಮಿಗೆ ಸಾಕಷ್ಟು ವಿಶೇಷವಾಗಿ ಬೇರೆ ಬೇರೆ ಹೂ, ಹಣ್ಣು, ತರಕಾರಿಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ KR ಮಾರ್ಕೆಟ್ನಲ್ಲಿ ಜಮಾಯಿಸಿದರೆ ಒಂದು ರೀತಿಯಲ್ಲಿ ಪರ್ಚೇಸ್ನ ಭರಾಟೆ ಸಾಕಷ್ಟು ಜೋರಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.